ಈ ಘಟನೆಯನ್ನು ವಿವರಿಸುವ ಇನ್ನೊಂದು ಸೂಕ್ತದಲ್ಲಿ ರೂಯಾ ಎಂಬ ಪದವನ್ನು ಬಳಸಲಾಗಿದ್ದು, ಅದು ಕಣ್ಣಾರೆ ಕಾಣುವುದು ಎಂಬರ್ಥವನ್ನು ಹೊಂದಿದೆ. ಈ ಘಟನೆಯು ಸ್ವಪ್ನವಾಗಿದ್ದಲ್ಲಿ ಸತ್ಯವಿಶ್ವಾಸಿಗಳ ಪಾಲಿಗೆ ಪರೀಕ್ಷೆಯಾಗುತ್ತಿರಲಿಲ್ಲ, ಏಕೆಂದರೆ ಎಂತಹ ವಿಚಿತ್ರ ಸ್ವಪ್ನವನ್ನು ವಿವರಿಸಿದರೂ ಸುಲಭವಾಗಿ ನಂಬಲು ಸಾಧ್ಯವಿದೆ. ಅಣಕ ಮಾಡುವ ಪ್ರಶ್ನೆಯೇ ಏಳುವುದಿಲ್ಲ. ಪ್ರವಾದಿ ಮುಹಮ್ಮದರು ಬೈತುಲ್ ಮಕ್ದಿಸ್, ಇಸ್ರಾಯೇಲಿನ ಜೆರುಸಲೆಂ ಪ್ರದೇಶವನ್ನು ಮೊದಲೆಂದೂ ಕಂಡಿರಲಿಲ್ಲ. ಒಂದೇ ರಾತ್ರಿಯಲ್ಲಿ ಅಷ್ಟೊಂದು ದೂರ ಪಯಣಿಸಿ ಹಿಂತಿರುಗುವುದಂತೂ ಸಾಧ್ಯವೇ ಇಲ್ಲ. ಆದರೆ ಕೇಳುಗರಿಗೆ ಆ ಪ್ರಯಾಣ ಪ್ರದೇಶಗಳ ಗುರುತುಗಳ ಸತ್ಯ ಘಟನೆ ಎಂದು ಸಾಬೀತು ಮಾಡಿದರು. ಪ್ರವಾದಿಗಳೆಲ್ಲರಿಗೂ ಅವರ ಸ್ಥಾನಮಾನದ ಪ್ರಕಾರ ಅಲ್ಲಾಹನು ಅವರ ಮುಂದೆ ಲೌಕಿಕ ತೆರೆಯನ್ನು ಸರಿಸಿ ತನ್ನ ಪ್ರಚಂಡ ಸೃಷ್ಟಿಯ ದರ್ಶನವನ್ನು ಮಾಡಿಸಿದ್ದಾನೆ. ಮಿರಾಜ್ನ ಘಟನೆಯು ಸತ್ಯನಿಷೇಧಿಗಳಿಗೆ ಕುಹಕ ವ್ಯಂಗ್ಯಗಳಿಗೆ ದಾರಿ ಮಾಡಿಕೊಟ್ಟರೆ, ಸತ್ಯವಿಶ್ವಾಸಿಗಳ ದೃಢನಂಬಿಕೆಯನ್ನು ಹೆಚ್ಚಿಸಿತು. ಶಬೆ ಮಿರಾಜ್ನ ಕುರಿತು ಹೆಸರಾಂತ ಉರ್ದು ಕವಿ ಅಲ್ಲಮಾ ಇಕ್ಬಾಲರು ಈ ರೀತಿ ನುಡಿದಿರುವರು: ಅಖ್ತರೆ ಶಾಮ್ ಕಿ ಆತಿ ಹೈ ಫಲಕ್ ಸೆ ಆವಾಜ್, ಸಜ್ದಾ ಕರ್ತಿ ಹೈ ಸಹರ್ ಜಿಸ್ಕೋ, ವೋ ಹೈ ಆಜ್ ಕಿ ರಾತ್. ರಹೆ ಯಕ್ಗಾಮ್ ಹೈ ಹಿಮ್ಮತ್ ಕೆ ಲಿಯೆ ಅರ್ಶೆ ಬರಿ, ಕಹ ರಹಿ ಹೈ ಯೆ ಮುಸಲ್ಮಾನ್ ಸೆ ಮಿರಾಜ್ ಕಿ ರಾತ್. ಸಂಜೆಯ ತಾರೆಯ ಧ್ವನಿಯು ದಿಗಂತದಿಂದ ಕೇಳಿಬರುತ್ತಿದೆ. ಯಾವ ರಾತ್ರಿಗೆ ಮುಂಜಾನೆಯು ಸಾಷ್ಟಾಂಗವೆರಗುತ್ತದೆಯೋ ಅದು ಇಂದಿನ ರಾತ್ರಿಯಾಗಿದೆ. ಧೈರ್ಯವಿದ್ದರೆ ವಿಶ್ವಸಿಂಹಾಸನವು ಕೇವಲ ಒಂದೇ ಹೆಜ್ಜೆಯ ಅಂತರದಲ್ಲಿದೆ ಎಂದು ಹೇಳುತ್ತಿದೆ. ಮುಸ್ಲಿಮರನ್ನುದ್ದೇಶಿಸಿ ಮಿರಾಜ್ನ ರಾತ್ರಿ